ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೈನ್ಸ್ ಟೀಚರ್. ಇವತ್ತಿನ 5ನೇ ಸೀರೀಸ್ನಲ್ಲಿ ನಾವು ಆ್ಯಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ಸ್ ಈ ಚಾಪ್ಟ್ರಲ್ಲಿ ಬರುವಂತಹ ಅತಿ ಪ್ರಮುಖವಾದ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಮೊದಲನೇದಾಗಿ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಸೊ ಇದರಲ್ಲಿ ಬರುವಂತಹ ಪ್ರಮುಖ 1 ಅಂಕದ ಪ್ರಶ್ನೆಗಳು. ಸೊ ಮೊದಲನೇದಾಗಿ ಈ ಚಾಪ್ಟರ್ನ ಒಂದೆರಡು ಹೆಡ್ಡಿಂಗ್ಸಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಇಂಡಿಕೇಟರ್ಸ್. ಸೊ ಇಂಡಿಕೇಟರ್ಸ್ಗೆ ಸಂಬಂಧಪಟ್ಟಂಥ 1-2 ಪ್ರಶ್ನೋತ್ತರಗಳು. ಯಾವುದು? ಗಿವ್ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಇಂಡಿಕೇಟರ್, ಅಂದರೆ ಸ್ವಾಭಾವಿಕ ಅಥವಾ ನೈಸರ್ಗಿಕ ಸೂಚಕಕ್ಕೆ ಉದಾಹರಣೆಯನ್ನು ನೀಡಿ. ಸೊ ಇಂಡಿಕೇಟರ್ಸ್ಗೆ ನಾವು ಲಿಟ್ಮಸ್ ಹಾಗೂ ಇನ್ನೊಂದು ಟರ್ಮರಿಕ್. ಸೊ ನ್ಯಾಚುರಲ್ ಇಂಡಿಕೇಟರ್ಸ್ಗೆ ಲಿಟ್ಮಸ್, ಟರ್ಮರಿಕ್ ಅಂದರೆ ಲಿಟ್ಮಸ್ ಕಾಗದ ಮತ್ತು ಅರಿಶಿಣವನ್ನು ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಹಾಗೆ ಇನ್ನೊಂದು ಕ್ವೆಶನ್, ಗಿವ್ ಎಕ್ಸಾಂಪಲ್ ಫಾರ್ ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ಸ್, ಅಂದರೆ ಗ್ರಾಣ ಸೂಚಕಕ್ಕೆ ಉದಾಹರಣೆಯನ್ನು ನೀಡಿ. ಸೊ ಇಲ್ಲಿ ನಾವು ಆನಿಯನ್, ಕ್ಲೋವ್, ವೆನಿಲಾ ಅಂದರೆ ವೆನಿಲಾ, ನೀರುಳ್ಳಿ ಅಥವಾ ಲವಂಗವನ್ನು ನಾವು ಉದಾಹರಣೆಯಾಗಿ ತಗೊಳ್ಬೋದು. ಇದು ಇಂಡಿಕೇಟರ್ಸ್ನಲ್ಲಿ ಬರ್ತಕ್ಕಂತಹ 2 ಪ್ರಮುಖ ಕ್ವೆಶನ್ಸ್. ಹಾಗೆ ಇನ್ನೊಂದು ಹೆಡ್ಡಿಂಗ್ ಮಾಡ್ಕೊಳ್ಳೋಣ, ರಿಯಾಕ್ಷನ್ಸ್. ಓಕೆ, ರಿಯಾಕ್ಷನ್ಗೆ ಸಂಬಂಧಪಟ್ಟಂಥ ಪಾರ್ಟಲ್ಲಿ ಯಾವ್ಯಾವ ಕ್ವೆಶನ್ ಆನ್ಸರ್ ಬರಬಹುದು? ಸೊ ಮೊದಲನೆಯ ಅತಿ ಮುಖ್ಯ ಪ್ರಶ್ನೆ, ನಾನು ಇದನ್ನು ಹಿಂದಿನ ತರಗತಿಗಳಲ್ಲೂ ಆ್ಯಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟರ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಸಂದರ್ಭದಲ್ಲೂ ಈ ಕ್ವೆಶನ್ನ ತುಂಬ ಹೈಲೈಟ್ ಮಾಡಿ ಹೇಳಿದ್ದೆ. ಸೊ ಯಾವುದದು ಕ್ವೆಶನ್? ನೇಮ್ ದ ಗ್ಯಾಸ್ ಆರ್ ವಿಚ್ ಗ್ಯಾಸ್ ಲಿಬರೇಟೆಡ್ ವೆನ್ ಆ್ಯಸಿಡ್ ಆರ್ ಅ ಬೇಸ್ ರಿಯಾಕ್ಟ್ಸ್ ವಿತ್ ದ ಮೆಟಲ್. ಅಂದರೆ ಆಮ್ಲ ಅಥವಾ ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತದೆ? ಸೊ ಗೊತ್ತಿದೆ ನಿಮಗೆ, ಅದು ಯಾವ ಅನಿಲ? ಹೈಡ್ರೋಜನ್ ಗ್ಯಾಸ್. ಇದು ಅತ್ಯಂತ ಪ್ರಮುಖವಾದಂಥ ಒಂದು ಪ್ರಶ್ನೆ. ಇನ್ನು 2ನೇ ಕ್ವೆಶನ್, ವಾಟ್ ಈಸ್ ನ್ಯೂಟ್ರಲೈಸೇಷನ್ ಅಥವಾ ತಟಸ್ಥೀಕರಣ ಎಂದರೇನು? ಏನು ತಟಸ್ಥೀಕರಣ ಅಂದರೆ, ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ದ ಬೇಸ್ ಇಟ್ ಗಿವ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಒಂದಕ್ಕೊಂದು ವರ್ತಿಸಿದಾಗ ನೀರು ಮತ್ತು ಲವಣವನ್ನು ಬಿಡುಗಡೆ ಮಾಡುವ ಕ್ರಿಯೆಯನ್ನು ಏನಂತ ಕರಿತೀವಿ ನಾವು? ನ್ಯೂಟ್ರಲೈಸೇಷನ್ ಅಲ್ವಾ? ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ದ ಬೇಸ್ ಇಟ್ ಗಿವ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ಇದನ್ನು ನ್ಯೂಟ್ರಲೈಸೇಷನ್ ಅಂಥೇಳಿ ಕರಿತೀವಿ. ಹಾಗೆ 3ನೇ ಸಂಭಾವ್ಯ ಪ್ರಶ್ನೆ ಯಾವುದಾಗಿರ್ಬೋದು? ವಾಟ್ ಈಸ್ ದ ಅದರ್ ನೇಮ್ ಆಫ್ ಮೆಟಲ್ ಆಕ್ಸೈಡ್? ಸೊ ಮೆಟಲ್ ಆಕ್ಸೈಡ್ಗೆ ಏನಂತ ಕರೀತಾರೆ? ಸೊ ಮೆಟಲ್ ಆಕ್ಸೈಡ್ಗೆ ದ ಅದರ್ ನೇಮ್ ಆಫ್ ಮೆಟಲ್ ಆಕ್ಸೈಡ್ ಈಸ್ ಬೇಸಿಕ್ ಆಕ್ಸೈಡ್. ಸೊ ಮೆಟಲ್ ಆಕ್ಸೈಡ್ ಅಂದರೆ ಗೊತ್ತಿದೆ ನಿಮಗೆ, ಲೋಹೀಯ ಆಕ್ಸೈಡ್ಗೆ ಇರ್ತಕ್ಕಂತಹ ಇನ್ನೊಂದು ಹೆಸರೇನು ಅಂತಂದರೆ ಅದು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಹಾಗೆ ವಾಟ್ ಈಸ್ ದ ಅದರ್ ನೇಮ್ ಆಫ್ ನಾನ್ ಮೆಟಲ್ ಆಕ್ಸೈಡ್? ವಾಟ್ ಈಸ್ ದ ಅದರ್ ನೇಮ್ ಆಫ್ ನಾನ್ ಮೆಟಲ್ ಆಕ್ಸೈಡ್? ಸೊ ಅದರ್ ನೇಮ್ ಯಾವುದು? ಆ್ಯಸಿಡಿಕ್ ಆಕ್ಸೈಡ್. ನಾನ್ ಮೆಟಲ್ ಅಂದರೆ ಯಾವುದು? ಅಲೋಹೀಯ ಆಕ್ಸೈಡಿಗೆ ಇರುವ ಇನ್ನೊಂದು ಹೆಸರು ಏನು ಅಂತಂದರೆ ಆ್ಯಸಿಡಿಕ್ ಅಂದರೆ ಆಮ್ಲೀಯ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಓಕೆ, ವೆಲ್, ಸೊ ಇದೇ ರಿಯಾಕ್ಷನ್ಗೆ ಸಂಬಂಧಪಟ್ಟಂಥ ಇನ್ನೊಂದು ಕ್ವೆಶನ್, ವಾಟ್ ಈಸ್ ಕಾಮನ್ ಇನ್ ಆ್ಯಸಿಡ್ ಆ್ಯಂಡ್ ಬೇಸ್? ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಕಾಮನ್ ಆಗಿ ಅಂದರೆ ಸ್ವಾಭಾವಿಕವಾಗಿ ಇರತಕ್ಕಂತಹ ಅಂಶ ಯಾವುದು? ಸೊ ಆ್ಯಸಿಡ್ಸಲ್ಲಿ ಕಾಮನ್ ಆಗಿರುವಂಥದ್ದು ಹೈಡ್ರೋಜನ್ ಆ್ಯಂಡ್ ಬೇಸಲ್ಲಿ ಕಾಮನ್ ಆಗಿರುವಂಥದ್ದು ಹೈಡ್ರಾಕ್ಸೈಡ್, ಅಂದರೆ H+ ಆ್ಯಂಡ್ OH- ಅಯಾನ್ಗಳು. ಸೊ ಆಮ್ಲದಲ್ಲಿ ಹೈಡ್ರೋಜನ್ ಇರುತ್ತೆ, ಪ್ರತ್ಯಾಮ್ಲದಲ್ಲಿ ಹೈಡ್ರಾಕ್ಸೈಡ್ ಇರುತ್ತೆ, H+ ಆ್ಯಂಡ್ OH-. ಓಕೆ, ವೆಲ್, ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಆಲ್ಕಲೀಸ್? ಕ್ಷಾರ ಎಂದರೇನು? ಸೊ ಕ್ಷಾರ ಅಂತಂದರೆ ವಾಟರ್ ಸಾಲ್ಯುಬಲ್ ಬೇಸಸ್ ಆರ್ ಕಾಲ್ಡ್ ಆ್ಯಸ್ ಆಲ್ಕಲೀಸ್ ಅಂತ ಹೇಳಿ ಕರಿತೀವಿ. ಓಕೆ, ಆಲ್ಕಲೀಸ್. ಸೊ ಅಂದರೆ ವಾಟರ್ ಸಾಲ್ಯುಬಲ್ ಬೇಸಸ್, ವಾಟರ್ ಸಾಲ್ಯುಬಲ್
ಬೇಸ್. ಓಕೆ, ಸೊ ವಾಟರ್ ಸಾಲ್ಯುಬಲ್ ಬೇಸಸ್ ಅಂದರೆ ಎಲ್ಲ ಬೇಸ್ಗಳು ಅಂದರೆ ಎಲ್ಲ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗೋದಿಲ್ಲ. ನೀರಿನಲ್ಲಿ ಕರಗುವಂತಹ ಪ್ರತ್ಯಾಮ್ಲಗಳನ್ನು ಏನಂತ ಕರಿತೀವಿ ನಾವು? ಕ್ಷಾರ ಅಂದರೆ ಆಲ್ಕಲೀಸ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗೆ ಮುಂದುವರೆದು ರಿಯಾಕ್ಷನ್ಗೆ ಸಂಬಂಧಪಟ್ಟಂತೆ ಮತ್ತೊಂದೆರಡು ಪ್ರಶ್ನೆಗಳನ್ನು ನೋಡೋಣ. ಸೊ ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಡೈಲ್ಯೂಷನ್. ಓಕೆ, ಸಾರತೆ ಎಂದರೇನು? ಸೊ ಏನು ಸಾರತೆ ಅಂದರೆ ವೆನ್ ಆ್ಯಸಿಡ್ ಆರ್ ಅ ಬೇಸ್ ಮಿಕ್ಸ್ಡ್ ವಿತ್ ಅ ವಾಟರ್ ಇಟ್ಸ್ ಕಾನ್ಸಂಟ್ರೇಷನ್ ರೆಡ್ಯೂಸಸ್ ಪರ್ ಯೂನಿಟ್ ವಾಲ್ಯೂಮ್ ಅಲ್ವಾ. ಅಂದರೆ ಆ್ಯಸಿಡ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಬೇಸ್ ಹಾಕಿದ್ರೆ ಬೇಸ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ನೀರಿನ ಜೊತೆಗೆ ಸೇರಿಸಿದಾಗ. ಅದನ್ನು ಏನಂತ ಕರಿತೀವಿ ನಾವು? ಡೈಲ್ಯೂಷನ್ ಅಥವಾ ಸಾರತೆ. ಅಂದರೆ ಯಾವಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೀರಿನೊಂದಿಗೆ ವಿಲೀನಗೊಳಿಸಿದಾಗ ಅವುಗಳ ಸಾರತೆ ಏನಾಗುತ್ತೆ? ಕಡಿಮೆ ಆಗುತ್ತೆ ಅಂತ ಅದನ್ನು ನಾವು ಡೈಲ್ಯೂಷನ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್ ಆಗಿ ಬರುವಂಥ ಒಂದು ಕ್ವೆಶನ್. ಸೊ ಇದಿಷ್ಟು ಕ್ವೆಶನನ್ನು ನಾವು ರಿಯಾಕ್ಷನ್ಸಲ್ಲಿ ನೋಡ್ಬೋದು. ಸೊ ರಿಯಾಕ್ಷನಲ್ಲಿ ಇಂಪಾರ್ಟೆಂಟ್ ಆಗಿ ಫಸ್ಟ್ ನೆನ್ಪಿಟ್ಕೋಬೇಕಾಗಿದ್ದು ಹೈಡ್ರೋಜನ್ ಗ್ಯಾಸ್, ಹಾಗೆ ಎರಡನೇದು ನ್ಯೂಟ್ರಲೈಸೇಷನ್, ಮೂರನೇದು ಅದರ್ ನೇಮ್ ಆಫ್ ಮೆಟಲ್ ಆಕ್ಸೈಡ್ಸ್ ಆ್ಯಂಡ್ ನಾನ್ ಮೆಟಲ್ ಆಕ್ಸೈಡ್ಸ್, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆದ ಕ್ವೆಶನ್ ಆಲ್ಕಲೀಸ್ ಅಂದರೆ ಏನು, ಹಾಗೆ ವಾಟ್ ಈಸ್ ಕಾಮನ್ ಇನ್ ಆ್ಯಸಿಡ್ ಆ್ಯಂಡ್ ಬೇಸ್, ಹಾಗೆ ಮತ್ತೊಂದು ಪ್ರಶ್ನೆ ವಾಟ್ ಈಸ್ ಡೈಲ್ಯೂಷನ್. ಓಕೆ, ವೆಲ್, ಸೊ ಅದೇ ರೀತಿ ಈಗ ಮೂರನೇ ಹೆಡ್ಡಿಂಗ್ ಇಂಡಿಕೇಟರ್ಸ್ ಹೆಡ್ಡಿಂಗ್ ನೋಡಿದ್ವಿ, ರಿಯಾಕ್ಷನ್ಸ್ ಹೆಡ್ಡಿಂಗ್ ನೋಡಿದ್ವಿ, ಹಾಗೆ ಮೂರನೇ ಹೆಡ್ಡಿಂಗ್ ಯೂನಿವರ್ಸಲ್ ಇಂಡಿಕೇಟರ್. ಯೂನಿವರ್ಸಲ್ ಇಂಡಿಕೇಟರ್. ಯೂನಿವರ್ಸಲ್ ಇಂಡಿಕೇಟರ್ ಅಂದರೆ ನಾವು ಯಾವುದ್ರ ಬಗ್ಗೆ ಹೇಳೋದು? pH ಬಗ್ಗೆ. ಸೊ ಗಿವ್ ಎಕ್ಸಾಂಪಲ್ ಫಾರ್ ಎ ಯೂನಿವರ್ಸಲ್ ಇಂಡಿಕೇಟರ್. ಸಾರ್ವತ್ರಿಕ ಸೂಚಕಕ್ಕೆ ಒಂದು ಉದಾಹರಣೆ ಕೊಡಿ. ಸಾರ್ವತ್ರಿಕ ಸೂಚಕ ಯಾವುದು? pH, ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಲ್ವಾ. ಅಂದರೆ ಇಲ್ಲಿ ಹೈಡ್ರೋಜನ್ನಿನ ಅಯಾನ್ಗಳ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ? ವಸ್ತುವಿನಲ್ಲಿ ಯಾವುದರಲ್ಲಿ ಆ್ಯಸಿಡ್ ಇದೆ ಅಥವಾ ಯಾವುದರಲ್ಲಿ ಬೇಸ್ ಕಂಟೆಂಟ್ ಇದೆ ಅಂತ ಕಂಡುಹಿಡಿತೀವಿ. ಸೊ ಅದನ್ನು ನಾವು ಸಾರ್ವತ್ರಿಕ ಸೂಚಕ ಅಂತ ಹೇಳಿ ಕರೀತಾರೆ, ಯೂನಿವರ್ಸಲ್ ಇಂಡಿಕೇಟರ್. ಗಿವ್ ಎಕ್ಸಾಂಪಲ್ ಫಾರ್ ಎ ಯೂನಿವರ್ಸಲ್ ಇಂಡಿಕೇಟರ್ ಅಂದರೆ ದಟ್ ಇಸ್ pH ಸ್ಕೇಲ್. ಓಕೆ, ವೆಲ್, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವೆಶನು. ಸೊ ವಾಟ್ ಈಸ್ ದ pH ರೇಂಜ್ ಆಫ್ ಆ್ಯಸಿಡ್? ಅಂದರೆ ಈ pH ರೇಂಜ್ ಆಮ್ಲದಲ್ಲಿ ಸೊ pH ಪ್ರಮಾಣ ಎಷ್ಟಿರುತ್ತೆ? ಸೊ ಆಮ್ಲ ಆಗಿದ್ರೆ ಅದ್ರ pH ಪ್ರಮಾಣ ಎಷ್ಟಿರುತ್ತೆ? 0 to 6 ಆಗಿರುತ್ತೆ. ಸೊ ಇದು ಆ್ಯಸಿಡ್ಸಲ್ಲಿ. ಓಕೆ, ಹಾಗೆಯೇ pH ಪ್ರಮಾಣ ಪ್ರತ್ಯಾಮ್ಲದಲ್ಲಿ ಎಷ್ಟಿರುತ್ತೆ? ವಾಟ್ ಈಸ್ ದ pH ರೇಂಜ್ ಇನ್ ಬೇಸಸ್? ಸೊ pH ರೇಂಜ್ ಬೇಸಲ್ಲಾದರೆ ಎಷ್ಟಿರುತ್ತೆ? ಅದು 8 to 14 ಇರುತ್ತೆ. ಸೊ ಹಾಗಾದರೆ ವಾಟ್ ಈಸ್ ದ pH ರೇಂಜ್ ಆಫ್ ನ್ಯೂಟ್ರಲ್? ಸೊ ದ pH ರೇಂಜ್ ಆಫ್ ನ್ಯೂಟ್ರಲ್ ಈಸ್ 7. ತಟಸ್ಥ ವಸ್ತುವಿನಲ್ಲಿ pH ಸೂಚಕ ಎಷ್ಟಿರುತ್ತೆ? ಸೊ ತಟಸ್ಥದಲ್ಲಿ pH ಸೂಚಕ ಎಷ್ಟಿರುತ್ತೆ? 7. ಆ್ಯಸಿಡಲ್ಲಾದರೆ 0 to 6, ಬೇಸಲ್ಲಾದರೆ 8 to 14, ಸೊ ಹಾಗೆ ನ್ಯೂಟ್ರಲಲ್ಲಾದರೆ ಇದು 7 ಇರುತ್ತೆ. ಓಕೆ, ಇದು ಯೂನಿವರ್ಸಲ್ ಇಂಡಿಕೇಟರ್ಸ್. ಇನ್ನು ಯೂನಿವರ್ಸಲ್ ಇಂಡಿಕೇಟರನ್ನು ನಾವು ಅಪ್ಲಿಕೇಶನ್ ಕಲ್ತಿದ್ದೀವಿ, ಅಂದರೆ ನಮ್ಮ ಡೈಲಿ ಲೈಫಲ್ಲಿ ಎಲ್ಲೆಲ್ಲಿ ಅದನ್ನು ಬಳಸ್ಕೊತೀವಿ ಅಂತ. ಅದರ ಆಧಾರವಾಗಿ ನಾವು ಒಂದಿಷ್ಟು ಕ್ವೆಶನ್ ಆನ್ಸರ್ನ ನೋಡೋಣ. ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ 1 ಮಾರ್ಕ್ ಕ್ವೆಶನ್ಸ್ಗಳು ಬರಬಹುದು ಅಂಥೇಳಿ. ಸೊ ಅಪ್ಲಿಕೇಶನ್ಸಲ್ಲಿ ಫಸ್ಟ್ ಕ್ವೆಶನ್. ಸೊ ವಾಟ್ ಈಸ್ ದ pH ರೇಂಜ್ ಆಫ್ ಅ ಪ್ಲ್ಯಾಂಟ್ಸ್ ಆರ್ ಎನಿಮಲ್ಸ್ ವರ್ಕ್ಸ್? ಅಂದರೆ ಯಾವ pH ರೇಂಜಲ್ಲಿ ಎಲ್ಲ ಜೀವಿಗಳು ತಮ್ಮ ಜೀವನವನ್ನು ನಡೆಸ್ತವೆ, ಅಂದರೆ ಪ್ರತಿಯೊಂದು ಜೀವಿಗಳು ಜೀವನ ನಡೆಸಲಿಕ್ಕೆ ಬೇಕಾಗುವಂತಹ pH ರೇಂಜ್ ಎಷ್ಟಾಗಿರುತ್ತೆ? ಸೊ pH ರೇಂಜ್ ಎಷ್ಟಿರುತ್ತೆ? ಇದು 7 to 7.8. ಸೊ ಇದನ್ನು ನಿಮಗೆ ಆಬ್ಜೆಕ್ಟಿವಲ್ಲಿ ಬೇರೆ ಬೇರೆ ರೇಂಜ್ಗಳನ್ನು ಕೊಟ್ಟು ಈ ಪರ್ಟಿಕ್ಯುಲರ್ ಆನ್ಸರ್ ಕೊಟ್ಟಿರ್ತಾರೆ. ನೀವು ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಅಂದರೆ ಯಾವುದೇ ಜೀವಿಗಳ pH, ಜೀವಿಗಳು ಬದುಕಬೇಕು ಅಂದರೆ ಅವರ ದೇಹದಲ್ಲಿರುವಂಥ pH ರೇಂಜ್ ಎಷ್ಟಿರಬೇಕು? 7 to 7.8 ಇರಬೇಕು. ಓಕೆ, ವೆಲ್, ಸೊ ಎರಡನೇ ಕ್ವೆಶನ್, ವಾಟ್ ಈಸ್ ಆ್ಯಸಿಡ್ ರೈನ್? ಆ್ಯಸಿಡ್ ರೈನ್ ಅಂದರೆ ದ pH ವಾಟರ್ ಲೆಸ್ ದ್ಯಾನ್ 5.6. ಸೊ ಅದನ್ನು ಆ್ಯಸಿಡ್ ರೈನ್, ಆಮ್ಲ ಮಳೆ. ಆಮ್ಲ ಮಳೆ ಅಂದರೆ ಸೊ ನೀರಿನಲ್ಲಿ pH 5.6ಕ್ಕಿಂತ ಕಡಿಮೆ ಇದ್ದರೆ ಅಂತಹ ನೀರನ್ನು, ಅಂತಹ ಮಳೆಯನ್ನು ಏನಂತ ಕರಿತೀವಿ ನಾವು? ಆಮ್ಲ ಮಳೆ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ಮೂರನೇದಾಗಿ ಗಿವ್ ಎಕ್ಸಾಂಪಲ್ ಫಾರ್ ಆಂಟಾ ಆ್ಯಸಿಡ್. ಆಮ್ಲ ಶಾಮಕಕ್ಕೆ ಒಂದು ಉದಾಹರಣೆಯನ್ನು ಕೊಡಿ. ಸೊ ಯಾವುದದು? ಮಿಲ್ಕ್ ಆಫ್ ಮೆಗ್ನೀಷಿಯಾ. ಮಿಲ್ಕ್ ಆಫ್
ಮೆಗ್ನೀಷಿಯಾ. ಓಕೆ, ಅಂದರೆ ಹೊಟ್ಟೆಯಲ್ಲಿ ಅಸಿಡಿಟಿ ಜಾಸ್ತಿ ಆದಾಗ ನಾವು ತಗೊಳ್ಳುವಂಥ ಔಷಧಿಯಲ್ಲಿ ಬೇಸ್ ಕಂಟೆಂಟ್ ಇರುತ್ತೆ. ಸೊ ಅದು ಯಾವುದು ಅಂದರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ. ಓಕೆ, ಇನ್ನು 4ನೇ ಪ್ರಶ್ನೆ. ಸೊ ನೇಮ್ ದ ಎನಾಮಲ್ ಆಫ್ ಟೀತ್, ಅಂದರೆ ನಮ್ಮ ಹಲ್ಲಿನಲ್ಲಿ ಇರ್ತಕ್ಕಂಥ ಎನಾಮಲ್ ಯಾವುದು? ಸೊ ಯಾವುದು ಅಂದರೆ ದಟ್ ಈಸ್ ಕ್ಯಾಲ್ಶಿಯಂ ಫಾಸ್ಫೇಟ್. ಕ್ಯಾಲ್ಶಿಯಂ ಫಾಸ್ಫೇಟ್ ಹಲ್ಲಿನಲ್ಲಿರ್ತಕ್ಕಂಥ ಎನಾಮಲ್ಲಿನ ಹೆಸರೇನು ಅಂದರೆ ಅದು, ಅಥವಾ ಹಲ್ಲಿನ ಎನಾಮಲ್ನ ಸೂಚಿಸಿ ಅಂದರೆ ಅದು ಕ್ಯಾಲ್ಶಿಯಂ ಫಾಸ್ಫೇಟ್. ಅಥವಾ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕ್ಯಾಲ್ಶಿಯಂ ಫಾಸ್ಫೇಟ್ ಅಂತ ಬರೆದ್ರು ಸರಿ, ಅಥವಾ ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತ ಬರೆದ್ರು ಕೂಡ ಸರಿ. ಸೊ ವೆರಿ ಈಸಿ ಅಲ್ವಾ, ಹಾಗಾಗಿ ನಾನು ಇದನ್ನು ಹೇಳ್ತೀನಿ, ಕ್ಯಾಲ್ಶಿಯಂ ಫಾಸ್ಫೇಟ್. ಓಕೆ, ಹಾಗೆ ಹಲ್ಲಿನ ಡಿಕೆ ಆಗುತ್ತೆ, ಟೂತ್ ಡಿಕೆ ಅಲ್ವಾ. ಸೊ ಟೂತ್ ಡಿಕೆ ಯಾಕಾಗುತ್ತೆ? ಸೊ ಆವಾಗ ಬಾಯಿಯ pH ಎಷ್ಟಿದ್ರೆ ಅದು ಡಿಕೆ ಆಗುತ್ತೆ. ಸೊ ಹಲ್ಲಿನ ಡಿಕೆ ಆಗಲಿಕ್ಕೆ pH ರೆಡ್ಯೂಸ್ ದ್ಯಾನ್ 5.5. ಸೊ ಇಫ್ ದ pH ಆಫ್ ಮೌತ್ ಈಸ್ ರೆಡ್ಯೂಸ್ ಟು 5.5 ಇಟ್ ಲೀಡ್ಸ್ ಟು ದ ಟೂತ್ ಡಿಕೆ. ಸೊ ಹಲ್ಲಿನ ಡಿಕೆ ಅಥವಾ ಹಲ್ಲಿನಲ್ಲಿ ಆ ಹೋಲ್ಸ್ಗಳಾಗಲಿಕ್ಕೆ, ರಂಧ್ರಗಳಾಗುತ್ತಾ ಇದೆ ಅಂತಂದರೆ ಬಾಯಿಯ pH ಎಷ್ಟಾಗಿರುತ್ತೆ? 5.5ಗಿಂತ ಕಡಿಮೆ, ಅಂದರೆ ಆ್ಯಸಿಡ್ ಕಂಟೆಂಟ್ ಏನಾಗ್ತಿದೆ ಅಲ್ಲಿ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಓಕೆ, ಇನ್ನು 6ನೇ ಪ್ರಶ್ನೆ. ನೇಮ್ ದ ಆ್ಯಸಿಡ್ ಪ್ರೆಸೆಂಟ್ ಇನ್ ಎ ನೆಟ್ಟಲ್ ಲೀವ್ಸ್. ತುರಿಕೆ ಗಿಡಗಳಲ್ಲಿ ಇರ್ತಕ್ಕಂತಹ ಆ್ಯಸಿಡ್ ಕಂಟೆಂಟ್ ಅಥವಾ ಆಮ್ಲ ಯಾವುದು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಮೆಥನಾಯಿಕ್ ಆ್ಯಸಿಡ್. ಯಾವುದದು? ಮೆಥನಾಯಿಕ್ ಆ್ಯಸಿಡ್. ಓಕೆ, ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಪ್ಲಿಕೇಶನ್ ಆಫ್ pH ಅಲ್ಲಿ ಬರ್ತಕ್ಕಂಥ ಕ್ವೆಶನ್ಸ್. ಇದ್ರ ಜೊತೆಗೆ ನಿಮಗೆ ಇದೇ ಪಾಠವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮ್ಗೊಂದು ಟೇಬಲ್ನ ಕೊಟ್ಟು ಹೇಳಿದ್ದೆ. ಇಲ್ಲಿ ಕೇವಲ ಮೆಥನಾಯಿಕ್ ಆ್ಯಸಿಡ್ ಒಂದೇ ಅಲ್ಲ, ಈ ಚಾಪ್ಟ್ರಲ್ಲಿ ನಮಗೆ ಇನ್ನೂ ಒಂದು 4 ಆ್ಯಸಿಡ್ಸ್ಗಳನ್ನು ನಾವು ನೆನ್ಪಿಡ್ಕೋಬೇಕು ಅಲ್ವಾ. ಯಾವ್ದ್ಯಾವ್ದು ಆ್ಯಸಿಡ್ಸ್ಗಳನ್ನು ನೆನ್ಪಿಡ್ಕೋಬೇಕು ನಾವು? ಫಾರ್ ಎಕ್ಸಾಂಪಲ್, ಈಗ ಟೊಮ್ಯಾಟೋದಲ್ಲಿ ಇರ್ತಕ್ಕಂತಹ ಒಕ್ಸಾಲಿಕ್ ಆ್ಯಸಿಡನ್ನ ನೆನ್ಪಿಡ್ಕೋಬೇಕು, ವಿನೆಗಾರಲ್ಲಿ ಇರ್ತಕ್ಕಂತಹ ಅಸಿಟಿಕ್ ಆ್ಯಸಿಡನ್ನ ನೆನ್ಪಿಡ್ಕೋಬೇಕು, ಹುಣಸೆ ಹುಳಿಯಲ್ಲಿರ್ತಕ್ಕಂತಹ ಟಾರ್ಟಾರಿಕ್ ಆ್ಯಸಿಡನ್ನು ನೆನ್ಪಿಡ್ಕೋಬೇಕು, ಆರೆಂಜ್ ಅಥವಾ ಲೆಮನ್ನಲ್ಲಿ ಇರ್ತಕ್ಕಂತಹ ಸಿಟ್ರಿಕ್ ಆ್ಯಸಿಡನ್ನು ನೆನ್ಪಿಟ್ಕೋಬೇಕು. ಹಾಗೆ ನೆಟ್ಟಲ್ ಲೀವ್ಸ್ ಮತ್ತು ಯಾವುದೇ ಆ್ಯಂಟ್ ಬೈಟ್ಸಲ್ಲಿರ್ತಕ್ಕಂತಹ ಮೆಥನಾಯಿಕ್ ಆ್ಯಸಿಡ್, ಹಾಗೆ ಹಾಲು ಮೊಸರಿನಲ್ಲಿ ಇರ್ತಕ್ಕಂಥ ಸೋರ್ ಮಿಲ್ಕ್ ಅಂತ ಏನು ಕರಿತೀವಲ್ಲ ಅದರಲ್ಲಿರ್ತಕ್ಕಂಥ ಲ್ಯಾಕ್ಟಿಕ್ ಆ್ಯಸಿಡ್. ಈ 5 ಆ್ಯಸಿಡ್ಗಳ ಹೆಸರುಗಳನ್ನು ಕೂಡ ನಾವು ನೆನ್ಪಿಟ್ಕೊಬೇಕಾಗತ್ತೆ. ಇದು ಆಲ್ರೆಡಿ ನಾನು ಈ ಆ್ಯಸಿಡ್ಗಳ ಲಿಸ್ಟನ್ನ ನಿಮಗೆ ಈ ಚಾಪ್ಟರ್ನ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡುವಾಗ ಕೊಟ್ಟಿದ್ದೆ. ಸೊ ಹಾಗಾಗಿ ಇಲ್ಲಿ ಅದನ್ನು ಜಸ್ಟ್ ನಿಮಗೆ ರಿಕಾಲ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಮೆಥನಾಯಿಕ್ ಆ್ಯಸಿಡ್. ಸೊ ನೇಮ್ ದ ಆ್ಯಸಿಡ್ ಪ್ರೆಸೆಂಟ್ ಇನ್ ಎ ನೆಟ್ಟಲ್ ಲೀವ್ಸ್. ಬಟ್ ಆಲ್ ಟುಗೆದರ್ ಅಂದರೆ ಇದ್ರ ಜೊತೆಗೆ ಅಲಾಂಗ್ ವಿತ್ ದಿಸ್ ಯು ಶುಡ್ ರಿಮೆಂಬರ್ ದ ಆ್ಯಸಿಡ್ಸ್ ಪ್ರೆಸೆಂಟ್ ಇನ್ ಅ ಟೊಮ್ಯಾಟೊ ಆ್ಯಂಡ್ ಆಲ್ಸೋ ಆ್ಯಸಿಡ್ ಪ್ರೆಸೆಂಟ್ ಇನ್ ಟ್ಯಾಮರಿಂಡ್ ಇರ್ಬೋದು, ಅಥವಾ ಸಿಟ್ರಿಕ್ ಫ್ರೂಟ್ಸ್ಗಳಲ್ಲಿ ಆಗಿರ್ಬೋದು, ವಿನೆಗಾರ್, ಆ್ಯಂಟ್ ಬೈಟ್ಸಲ್ಲಿರ್ಬೋದು, ಅದೇ ಥರ ಇನ್ನೊಂದು ಯಾವ್ದು ನಾನು ಹೇಳಿರುವಂಥದ್ದು ಸೋರ್ ಮಿಲ್ಕಲ್ಲಿ. ಓಕೆ, ಈ ಆ್ಯಸಿಡ್ಸ್ಗಳನ್ನು ಕೂಡ ಒಂದು ಸಲ ಗ್ಲಾನ್ಸ್ ಮಾಡಿ ನೋಡಿ. ಸೊ ಇದಿಷ್ಟು ಪ್ರಶ್ನೋತ್ತರಗಳು ವೆರಿ ಸಿಂಪಲ್. ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟ್ರಲ್ಲಿ ಇಟ್ಸ್ ಅ ವೆರಿ ಏನಂತಾರೆ ಸಿಂಪಲ್ ಚಾಪ್ಟರ್ ಆ್ಯಂಡ್ ಸಿಂಪಲ್ ಕ್ವೆಶನ್ ಆನ್ಸರ್ ಯು ವಿಲ್ ಗೆಟ್ ಇಟ್. ಮತ್ತು ಎಲ್ಲ ಕ್ವೆಶನ್ ಆನ್ಸರ್ ಯು ಕ್ಯಾನ್, ಯಾವುದು ಬೈ ಹಾರ್ಟ್ ಮಾಡಬೇಕು, ಮಗ್ಗಪ್ ಮಾಡಬೇಕು, ತುಂಬ ಗಟ್ಟು ಹೊಡೆದು ನೆನ್ಪಿಡ್ಕೋಬೇಕು ಆ ಥರ ಏನೂ ಇಲ್ಲ. ವೆರಿ ಸಿಂಪಲ್ ಆದಂಥ ಕ್ವೆಶನ್ ಆನ್ಸರ್ ಇರೋದು. ಒಂದು ಸಲ ನೀವು ಗ್ಲಾನ್ಸ್ ಮಾಡಿದ್ರೆ ಆಯಿತು ಅಷ್ಟು ಕ್ವೆಶನ್ ಆನ್ಸರ್. ಸೊ ಯು ಕ್ಯಾನ್ ಈಸಿಲಿ ರೈಟ್ ಆರ್ ಈಸಿಲಿ ಸ್ಕೋರ್ ದ ಮಾರ್ಕ್ಸ್ ಇನ್ ದಿಸ್ ಚಾಪ್ಟರ್. ಓಕೆ, ಸೊ ಇಲ್ಲಿ ಒಂದು ಕ್ವೆಶನ್ನ ಹೇಳ್ತೀನಿ ನಾನು, ಡ್ರಾಯಿಂಗ್ ಬೇಸ್ಡ್ ಬರುವಂಥ ಒಂದು ಕ್ವೆಶನ್ನ ಹೇಳ್ತೀನಿ. ಓಕೆ, ಅಂದರೆ ಆ ರೀತಿಯ ಕ್ವೆಶನ್ಸ್ನೂ ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಈ ಪಾಠದಲ್ಲಿ ನಾವು ಒಂದು ಡ್ರಾಯಿಂಗ್ನ ಬರಿತೀವಿ. ಯಾವುದು? ಎಲೆಕ್ಟ್ರಿಸಿಟಿ ಕಂಡಕ್ಟ್ಸ್, ಆ್ಯಸಿಡ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ ಅಂಥೇಳಿ ಬರಿತೀವಲ್ಲ. ಸೊ ನಿಮಗೆ ಡ್ರಾಯಿಂಗ್ ಗೊತ್ತಿದೆ. ಸೊ ಇಲ್ಲಿ ನಾವು ಎಲೆಕ್ಟ್ರೋಡ್ಸ್ಗಳನ್ನು ಇಡ್ತೀವಿ. ಸೊ ಅದಾದ ನಂತರ ಇಲ್ಲಿ ಏನಾಗಿರುತ್ತೆ, ಅದು ಕನೆಕ್ಷನ್ ಮಾಡಿರ್ತೀವಿ. ದಟ್ ದ ಬಲ್ಬ್ ಏನಾಗುತ್ತೆ ಅಲ್ಲಿ ಗ್ಲೋ ಆಗುತ್ತೆ ಅಲ್ವಾ. ಓಕೆ, ಐ ಜಸ್ಟ್ ಡ್ರಾ ದ ರಫ್ ಡ್ರಾಯಿಂಗ್. ಓಕೆ, ಸೊ ಇಲ್ಲಿ ನೀವು ಬ್ಯಾಟ್ರಿ ಬರಿತೀರಾ, ದೆನ್ ಬಲ್ಬ್ ಗ್ಲೋ ಆಗೋದು ಬರಿತೀರಾ, ದೆನ್ ಎಲೆಕ್ಟ್ರೋಡ್ಸ್ ಇರುತ್ತೆ, ಪ್ಲಸ್ ಆ್ಯಂಡ್ ಮೈನಸ್ ಬರಿತೀರಾ, ದೆನ್ ಹಿಯರ್ ಯು ಆರ್ ರೈಟಿಂಗ್ ದ ಆ್ಯಸಿಡ್ ಸೊಲ್ಯೂಷನ್ ಅಂತ ಹೇಳಿ ಬರಿತೀರಾ. ಸೊ ಡ್ರಾಯಿಂಗಲ್ಲಿ ನಾವು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೊಲ್ಯೂಷನನ್ನು ತೊಗೊಂಡಿರುವಂಥ ಡ್ರಾಯಿಂಗನ್ನು ನೋಡಿದ್ದೀರಾ. ಸೊ ಇಲ್ಲಿ ನಿಮಗೆ ಕ್ವೆಶನ್ಸ್ ಏನು ಬರುತ್ತೆ ಅಂತಂದರೆ ಲೈಕ್ ಆಪ್ಷನ್ಸ್, ದೇ ಹ್ಯಾವ್ ಗಿವನ್ ದ ಆಪ್ಷನ್ಸ್, ಲೈಕ್ 3 ಆಪ್ಷನ್ಸ್ ಇರುತ್ತೆ. ಸೊ ಇಲ್ಲಿ ಸೊಲ್ಯೂಷನ್ ತೊಗೊಂಡಿದ್ದಾರೆ ಅವರು. ಯಾವುದು? ಸೊ ಆಪ್ಷನ್ ಲೈಕ್ ಸೊಲ್ಯೂಷನ್ ಆಫ್ HCl ಇರ್ಬೋದು, ಆರ್ ಎ ಸೊಲ್ಯೂಷನ್ ಆಫ್ ಆಲ್ಕೋಹಾಲ್ ಇರ್ಬೋದು, ಆರ್ ಎ ಸೊಲ್ಯೂಷನ್ ಆಫ್ ಗ್ಲೂಕೋಸ್. ಓಕೆ,
ನಿಮಗೆ ಕ್ವೆಶನ್ ಇಲ್ಲೇನು ಕೊಟ್ಟಿರಲ್ಲ, ಇದು ಜಸ್ಟ್ ಐ ಹ್ಯಾವ್ ರಿಟನ್ ಬಿಕಾಸ್ ಈ ಡ್ರಾಯಿಂಗು ನಮಗೆ ಎಕ್ಸಾಮಲ್ಲಿ ಇತ್ತು, ಈ ಡ್ರಾಯಿಂಗು ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಎಕ್ಸಾಮ್ ಓರಿಯೆಂಟೆಡ್ ನಾವು 2 ಮಾರ್ಕ್ಸಿಗೆ ಕೇಳ್ತಾರೆ ಅಂತ ಹೇಳಿ ಓದಿದ್ವಿ ಅಲ್ವಾ, ಅದಕ್ಕೋಸ್ಕರ ಬರೆದಿದ್ದೀನಿ. ಬೇರೆ ಎಲ್ಲ ಲೇಬ್ಲಿಂಗ್ ಇರುತ್ತೆ, ಇದು ಮಾತ್ರ ಇರೋದಿಲ್ಲ. ಸರಿನಾ? ಈ ಡ್ರಾಯಿಂಗ್ ಇದೆ, ಇಲ್ಲಿ ಬಲ್ಬ್ ಗ್ಲೋ ಆಗಿದೆ ಅಂತ ತೋರಿಸ್ಲಿಕ್ಕೆ ಈ ರೀತಿ ಹೈಲೈಟ್ ಮಾಡಿರ್ತಾರೆ. ಸೊ ಬಲ್ಬ್ ಗ್ಲೋ ಆಗಿದೆ. ಸೊ ಡ್ರಾಯಿಂಗ್ ಇದೆ, ಆಪ್ಷನ್ ಇದೆ. ಸೊ ಕ್ವೆಶನ್ ಏನಿರುತ್ತೆ ಅಂತಂದರೆ, ಸೊ ಬೈ ಸೀಯಿಂಗ್ ದಿಸ್ ಡ್ರಾಯಿಂಗ್, ಸೊ ಯು ಹ್ಯಾವ್ ಟು ರೈಟ್ ವಿಚ್ ಸೊಲ್ಯೂಷನ್ ಈಸ್ ಯೂಸ್ಡ್ ಫಾರ್ ದ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ಬಲ್ಬ್ ಗ್ಲೋ ಆಗಿದೆ, ಆ ಬಲ್ಬ್ ಗ್ಲೋ ಆಗೋಕ್ಕೆ ನಾವಿಲ್ಲಿ ಯಾವುದೋ ಒಂದು ಸೊಲ್ಯೂಷನನ್ನು ಬಳಸ್ಕೊಂಡಿದ್ದೀವಿ. ಸೊ ಆ ಸೊಲ್ಯೂಷನ್ ಯಾವುದು? ನಾವು HCl ಸೊಲ್ಯೂಷನ್ ಹಾಕ್ಕೊಂಡಿದ್ದೀವ, ಆಲ್ಕೋಹಾಲ್ ಸೊಲ್ಯೂಷನ್ ಹಾಕ್ಕೊಂಡಿದ್ದೀವ, ಗ್ಲೂಕೋಸ್ ಸೊಲ್ಯೂಷನ್ ಹಾಕ್ಕೊಂಡಿದ್ದೀವ. ಸೊ ನಿಮಗೆ ಗೊತ್ತಿದೆ, ಸೊ ಯಾವ ಸೊಲ್ಯೂಷನ್ ಅದು? HCl. ಯಾಕಂದರೆ HClಲ್ಲಿ ಮಾತ್ರ ಏನಾಗುತ್ತೆ, HCl ಸೊಲ್ಯೂಷನು ಡಿಸೋಸಿಯೇಟ್, H+ ಅಯಾನ್ ಮತ್ತು ಮೈನಸ್ ಅಯಾನ್ ಅಂತ ಹೇಳಿ ಏನಾಗುತ್ತೆ, ಅದು ಡಿಸೋಸಿಯೇಟ್ ಆಗುತ್ತೆ. ಸೊ ಡಿಸೋಸಿಯೇಟ್ ಆದರೆ ಮಾತ್ರ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಷನ್ ಮಾಡುತ್ತೆ. ಈವನ್ ಆಲ್ಕೋಹಾಲ್ ಮತ್ತು ಗ್ಲೂಕೋಸಲ್ಲಿ ಹೈಡ್ರೋಜನ್ ಅಯಾನ್ಸ್ ಇದ್ದರೂ ಕೂಡ ಅದೇನಾಗಲ್ಲ, ಡಿಸೋಸಿಯೇಟ್ ಆಗಲ್ಲ. ದಟ್ಸ್ ದ ರೀಸನ್ ದೀಸ್ ಬೋತ್ ಗ್ಲೂಕೋಸ್ ಆ್ಯಂಡ್ ಆಲ್ಕೋಹಾಲ್ ಡಸ್ ನಾಟ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಇದು ಆಲ್ರೆಡಿ ನೀವು ಓದಿದ್ದೀರಾ ಅಲ್ವಾ, ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ. ಬಟ್ ಇಲ್ಲಿ ಯಾವುದು ವೈ ನಾಟ್, ಹೌ ಅದೇನೂ ಕ್ವೆಶನ್ ಇಲ್ಲ. ಇಲ್ಲಿ ಜಸ್ಟ್ ಡ್ರಾಯಿಂಗ್ ಇದೆ, 3 ಆಪ್ಷನ್ ಇದೆ, ನೀವು ಆನ್ಸರ್ ಬರೀಬೇಕಷ್ಟೇ. ಈ ಆನ್ಸರ್ ಬರೀಬೇಕು ಅಂದರೆ ನಿಮ್ಗೆ ಅದು ಗೊತ್ತಿರಬೇಕಲ್ವಾ. ಸೊ ಈ ರೀತಿಯಾದಂತಹ ಡ್ರಾಯಿಂಗ್ ಬೇಸ್ಡ್ ಕ್ವೆಶನ್ ಆನ್ಸರು ಕೂಡ ನಿಮಗೆ ಇರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಹೆಚ್ಚು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ. ಸೊ ಇದಿಷ್ಟು ಅಂದರೆ ಈ ಪಾಠದಲ್ಲಿ ಬರುವಂಥ ಇಂಡಿಕೇಟರ್ಗೆ ಸಂಬಂಧಪಟ್ಟಂಥ ಕ್ವೆಶನ್ ಇರ್ಬೋದು, ಅಥವಾ ರಿಯಾಕ್ಷನ್ಗೆ ಸಂಬಂಧಪಟ್ಟಂಥ ಕ್ವೆಶನ್ ಆನ್ಸರ್ ಆಗಿರ್ಬೋದು, ಹಾಗೆ ಯೂನಿವರ್ಸಲ್ ಇಂಡಿಕೇಟರ್ಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ ಆಗಿರ್ಬೋದು, ಅಥವಾ ಡ್ರಾಯಿಂಗಿಗೆ ಸಂಬಂಧಪಟ್ಟಂಥ ಕ್ವೆಶನ್ ಆನ್ಸರ್ ಆಗಿರ್ಬೋದು. ಅದಿಷ್ಟು ಕ್ವೆಶನ್ ಆನ್ಸರ್ ನೀವು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸನ್ನು ನಿಮಗೆ ಹೇಳೋಕ್ಕೆ ಬರೋ ತನಕ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.